ನಮಸ್ತೆ. ಎಲ್ಲರಿಗೂ ಮಹಿಳಾ ದಿನದ ಪ್ರೀತಿಯ ಶುಭಾಶಯಗಳು. ಮಹಿಳೆಯರಿರಲಿ ಅಥವಾ ಪುರುಷರಿರಲಿ, ಎಲ್ಲರನ್ನು ಪ್ರೀತಿಸುವ, ಎಲ್ಲರಿಗೂ ಸಮಯ ಕೊಡುವ ನಾವು ನಮ್ಗೆಷ್ಟು ಸಮಯವನ್ನು ಕೊಡ್ತಾ ಇದ್ದೇವೆ, ನಮ್ಮನ್ನು ನಾವೆಷ್ಟು ಪ್ರೀತಿಸ್ತಾ ಇದ್ದೇವೆ ಅಂತ ಆಲೋಚನೆ ಮಾಡುವಂತಹ ಒಂದು ಪುಟ್ಟ ಪ್ರಯತ್ನ. ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಹೇಳ್ತಾ ಇರ್ತೇವೆ, ಉದ್ಯೋಗಸ್ಥ ಮಹಿಳೆಯರಿರ್ಬೋದು, ಗೃಹಿಣಿಯರಿರ್ಬೋದು, ದುಡಿಯೋ ಪುರುಷರಿರ್ಬೋದು, ಸಾಮಾನ್ಯ ಹೆಣ್ಣು ಮಕ್ಕಳಲ್ಲಿ ಕೇಳಿ ಬರುವ ಮಾತು, ನನಗೆ ತಲೆ ಬಾಚಿಕೊಳ್ಳಿಗೂ ಪುರ್ಸೋತಿಲ್ಲ, ನನಗೆ ಮೇಕಪ್ ಮಾಡಿಕೊಳ್ಳಿಕ್ಕೆ ಪುರ್ಸೋತಿಲ್ಲ, ನನಗೆ ಪೌಡರ್ ಹಚ್ಕೊಳ್ಳಿಕ್ಕೆ ಪುರ್ಸೋತಿಲ್ಲ, ನನಗೆ ನೈಲ್ ಪಾಲಿಶ್ ಹಾಕೊಳ್ಳಿಕ್ಕೆ ಪುರ್ಸೋತಿಲ್ಲ ಅಂತ. ಎಲ್ಲಿಂದ ಸಿಗ್ತದೆ ಪುರ್ಸೊತ್ತು? ನನ್ನಲ್ಲಿ ಕೇಳ್ತಾರೆ, ನಿಮ್ಗೆ ಎಲ್ಲಿಂದ ಇದಕ್ಕೆಲ್ಲ ಸಮಯ ಸಿಗ್ತದೆ ಅಂತ. ಸಮಯ ಸಿಗುವುದಲ್ಲ, ಸಮಯವನ್ನು ನಾವು ಮಾಡಿಕೊಳ್ಳುವುದು ಪ್ರಾಮುಖ್ಯತೆ ಅಂತ ಹೇಳ್ತೇವೆ. ಪುರ್ಸೊತ್ತಿಲ್ಲ ಅನ್ನೋದು ಸುಳ್ಳು. ಅದನ್ನು ನಾವು ಪ್ರಾಮುಖ್ಯತೆಯನ್ನಾಗಿ ಪರಿವರ್ತಿಸಿಕೊಂಡಾಗ ನಮಗೆಲ್ಲದಕ್ಕೂ ಕೂಡ ಸಮಯ ಖಂಡಿತವಾಗಿ ಸಿಗ್ತದೆ. ಬಹಳಷ್ಟು ಕೆಲಸಗಳನ್ನ, ಯಾರೋ ಹೇಳಿರುವಂತಹ ಕೆಲಸಗಳನ್ನ ಇಲ್ಲ ಅನ್ನಲಿಕ್ಕೆ ಆಗದೆ ದಾಕ್ಷಿಣ್ಯಕ್ಕೆ ಒಳಗಾಗಿ ನಮಗೆ ನಾವು ಹೇರಿಕೊಂಡು ಮನಸ್ಸಿನೊಳಗೆ ಒತ್ತಡವನ್ನು ಸೃಷ್ಟಿಸಿಕೊಳ್ತೇವೆ. ಹೀಗೆ ಸೃಷ್ಟಿಯಾದ ಒತ್ತಡಗಳು, ಯಾರದೋ ಬಗ್ಗೆ ಇರುವಂತಹ ಅಸಮಾಧಾನಗಳು, ನೋವು, ಸಿಟ್ಟು, ಸೆಡವುಗಳೆಲ್ಲವೂ ಕೂಡ ಒಂದು ನೋವಿನ ರೂಪದಲ್ಲಿ ಮನಸ್ಸಿನ ಮೂಲೆಯಲ್ಲಿ ಗಟ್ಟಿಯಾಗಿ ಕೂತ್ಕೊಂಡು ಅದು ರೋಗವಾಗಿ ಹೊರಗೆ ಕಾಣಿಸಿಕೊಳ್ಳುವುದಕ್ಕಿಂತ ಮೊದಲು ನಮ್ಮನ್ನು ನಾವು ಕಂಡುಕೊಳ್ಳುವ, ನಮಗೊಂದಷ್ಟು ಸಮಯವನ್ನು ಕೊಡುವ ಮತ್ತು ನಾವೆಲ್ಲ ರೀತಿಯಲ್ಲಿ ಚೆನ್ನಾಗಿದ್ದೇವೆ ಅನ್ನೋ ಭಾವನೆಯನ್ನು ಮನಸ್ಸಿಗೆ ತಂದುಕೊಂಡು ಇಲ್ಲದಕ್ಕೆ ದುಃಖ ಪಡೋ ಬದಲು ಇರುವುದನ್ನ ಸಂಭ್ರಮಿಸುವ ಅಂತ ಹೇಳ್ತಾ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು.